ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಇಬ್ಬನಿ ತಬ್ಬಿದ ಇಳೆಯಲಿ. ನಾನು ಆ್ಯಕ್ಚುಲಿ ಟ್ರೈಲರ್ ನೋಡಿದೆ, ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಅನಿಸ್ತು, ತುಂಬ ಕ್ರಿಯೇಟಿವಿಟಿ ಇದೆ ಅನಿಸ್ತು. ಸೊ ಸ್ಟೋರಿ ವೈಸ್ ತುಂಬಾ ಏನೋ ಡಿಫ್ರೆಂಟ್ ಆಗಿದೆ ಅನಿಸ್ತು. ಸರಿ, ಟ್ರೈಲರ್ ಇಷ್ಟೊಂದು ಇಂಪ್ರೆಸಿವ್ ಆಗಿದೆ, ಮೂವಿ ಹೇಗಿದೆ ಅಂತ ನೋಡಬೇಕಲ್ವಾ. ಸೊ ಅದಕ್ಕೆ ₹120 ಕಾಸು ಕೊಟ್ಟು ಟಿಕೆಟ್ ತೊಗೊಂಡು ಸೀದಾ ಮೂವಿ ನೋಡೋಕ್ಕೆ ಹೋದೆ. ಸೊ ಮೂವಿ ಹೇಗಿತ್ತಂತ ಆಮೇಲೆ ಮಾತಾಡೋಣ. ಫಸ್ಟ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಿಕೆಟ್ ತೊಗೊಂಡು ಮೂವಿ ನೋಡೋಕ್ಕೆ ಹೋದ್ಮೇಲೆ ಮೂವಿ ಸ್ಟಾರ್ಟ್ ಆಯಿತು. ಮೂವಿ ಹೇಗಿದೆ? ಸೊ ಜನ್ರಲಾಗಿ ಸ್ಟೋರಿ ಏನಾದರೂ ಡಿಫ್ರೆಂಟ್ ಆಗಿದೆಯಾ ಅಂದರೆ ಇಲ್ಲಿವರೆಗೂ ನಾವು ಈ ಥರ ಸ್ಟೋರೀಸ್ನ ನೋಡೇ ಇಲ್ವಾ, ಕೇಳೇ ಇಲ್ವಾ ಅಂತ ಅಂದರೆ ಹಾಗೇನಿಲ್ಲ, ನಾರ್ಮಲ್ ಸ್ಟೋರಿ. ಆದರೆ ಕತೆ ಹೇಳಿರೋ ರೀತಿ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ತುಂಬ ವಿಭಿನ್ನವಾಗಿದೆ, ತುಂಬ ಡಿಫ್ರೆಂಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವೇನು ಹೇಳ್ತೀವಿ, ಸೂರ್ಯ ಉದಯಿಸುತ್ತಿದ್ದಾನೆ ಅಥವಾ ಉದಯಿಸಿದ್ದಾನೆ ಆ ಥರ ಹೇಳ್ತೀವಿ. ಅದೇ ಕವಿಗಳು ಹಾಗೆ ಹೇಳ್ತಾರ? ಇಲ್ಲ ಅಲ್ವಾ, ಅವ್ರ ವರ್ಣನೆ ತುಂಬ ವಿಭಿನ್ನವಾಗಿರುತ್ತೆ. ಅದೇ ರೀತಿ ಇದೆ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಯಾವುದೇ ಒಂದು ಕಥೆನ ನಾವು ಯಾವ ರೀತಿ ತೋರಿಸ್ತೀವಿ, ಯಾವ ರೀತಿ ಹೇಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ತುಂಬಾ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಈ ಸಿನಿಮಾ ತಂಡ ಗೆದ್ದಿದ್ದಾರೆ. 100/100 ಅಷ್ಟು ಚೆನ್ನಾಗಿ ಕತೆ ಹೇಳಿದ್ದಾರೆ. ಸೊ ನಂಗೆ ಏನು ಇಷ್ಟ ಆಯಿತು ಅಂದರೆ, ಈ ಸಿನಿಮಾದಲ್ಲಿ ಅವ್ರು 3 ಜನ ಅಂದರೆ ಅನಾಹಿತ, ರಾಧೆ, ಸಿದ್ 3 ಜನ ನಟಿಸಿದಾರಲ್ಲ, ಅವ್ರು ನಟಿಸಿಲ್ಲ, ಅವರೇ ಜೀವಿಸಿದ್ದಾರೆ ಈ ಸಿನಿಮಾದಲ್ಲಿ. ಅಷ್ಟು ಅದ್ಭುತವಾಗಿ ಅವ್ರ ಜವಾಬ್ದಾರಿ, ಅವ್ರ ಕ್ಯಾರೆಕ್ಟರ್ನ ನಿಭಾಯಿಸಿದ್ದಾರೆ. ಸೊ ಆ್ಯಕ್ಚುಲಿ ಮೂವಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ರಾಧೆ ಮತ್ತು ಸಿದ್ದು ಅರೇಂಜ್ ಮ್ಯಾರೇಜಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸಿದ್ಗೆ ಹಳೆ ನೆನಪುಗಳು ಸ್ಟಾರ್ಟ್ ಆಗುತ್ತೆ. ಆ ಮದುವೆ ನಡಿಬೇಕಾದ್ರೆ ಅಲ್ಲೊಂದು ಸ್ಮಾಲ್ ಕ್ಯಾಮ್ರಾದಿಂದ ಅವ್ನಿಗೆ ಹಳೆ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಸಿದ್ ರಾಧೆನ ಮದುವೆ ಆಗ್ತಾನ, ಅನಾಹಿತ ಯಾರು, ಅಥವಾ ಸಿದ್ ಅನಾಹಿತನ ಮದುವೆ ಆಗ್ತಾನ, ಅಥವಾ ಏನಾಗುತ್ತೆ, ಹೇಗೆ, ಅದೆಲ್ಲ ನೀವು ಸಿನಿಮಾಗೆ ಹೋಗಿ ನೋಡಬೇಕು. ನಂಗೆ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು. ಮೇ ಬಿ ನಾವೆಲ್ಲ ಇವಾಗ ಫಾಸ್ಟಾಗಿ ಮೂವಿ ಹೋಗಿಬಿಡಬೇಕು ಆ ಥರ ಥಿಂಕ್ ಮಾಡ್ತಿದ್ದೀವಲ್ಲ, ಮೇ ಬಿ ಅದಕ್ಕೆ ಅನಿಸುತ್ತೆ. ಅದೇ ನನ್ನ ಒಪಿನಿಯನ್. ನನಗೆ ಸ್ವಲ್ಪ ಸ್ಲೋ ಅನಿಸ್ತು. ಬಟ್ ಅದನ್ನು ಬಿಟ್ಟರೆ ಅದರಲ್ಲಿ ಆ ಸಿನಿಮಾದಲ್ಲಿರೋ ಹಾಡುಗಳಾಗಿರ್ಬೋದು, ಅಥವಾ ಒಂದೊಂದು ಪದ ಬಳಕೆ ಆಗಿರ್ಬೋದು, ಅಥವಾ ಕವಿತೆ ಹೇಳೋದಾಗಿರ್ಬೋದು, ಅಥವಾ ವರ್ಣಿಸೋದಾಗಿರ್ಬೋದು, ತುಂಬಾ ಅದ್ಭುತವಾಗಿದೆ. ಆ್ಯಂಡ್ ರಾಧೆ ಕ್ಯಾರೆಕ್ಟರ್ ನಂಗೆ ಸಖತ್ ಇಷ್ಟ ಆಯಿತು. ಅವ್ರಿಗೆ ತುಂಬ ಕಮ್ಮಿ ಸ್ಕ್ರೀನ್ ಸ್ಪೇಸ್ ಕೊಟ್ಟರು, ಅವ್ರು ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿದ್ ಸರ್, ವಿಹಾನ್ ಸರ್, ಓ ಮೈ ಗಾಡ್, ಒಂದು ಒಳ್ಳೆ ನಟ ಆಗೋ ಎಲ್ಲ ಲಕ್ಷಣಗಳು ಇದೆ. ಆ್ಯಂಡ್ ಅವ್ರನ್ನ ಇನ್ನೂ ಒಳ್ಳೆ ಪ್ರಾಜೆಕ್ಟ್ಸವ್ರಿಗೆ ಹೋಗಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಂಕಿತಾ ಮ್ಯಾಮ್ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅನಾಹಿತ ಕ್ಯಾರೆಕ್ಟರ್ನ ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂದ್ರೆ, ಲೈಕ್ ಬೇರೆ ಇಂಡಸ್ಟ್ರೀಸಿಂದ ಹೀರೋಯಿನ್ನ ಕರ್ಕೊಂಡು ಬಂದು ಮಾಡೋದ್ರ ಬದಲು ನಮ್ಮಲ್ಲೇ ಎಷ್ಟೊಂದು ಪ್ರತಿಭೆಗಳಿದೆ, ಅವ್ರಿಗೆ ಚಾನ್ಸ್ ಕೊಟ್ಟು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಸೊ ಕೊಟ್ಟಿರೋ ₹120 ಕಾಸಿಗಂತೂ ಯಾವುದೇ ರೀತಿ ಮೋಸ ಇಲ್ಲ. ಹೋಗಿ ನೋಡಿ, ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಆ್ಯಂಡ್ ಒಂಥರ ವಿಭಿನ್ನವಾದ ಮೂವಿ. ಅಂದರೆ ನಾನು ಇತ್ತೀಚೆಗೆ ಈ ಥರ ಮೂವಿ ನೋಡೇ ಇಲ್ಲ. ಸೊ ಹಂಗೆ ನೋಡೋಕ್ಕೆ ಹೋದರೆ ಒಂದು ಒಳ್ಳೆ ವಿಭಿನ್ನವಾದ ಮೂವಿ. ಹೋಗಿ ನೋಡಿ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.